Karnataka. Welcome to our channel, The Broken Engineers. ನಾಳೆ IPL ಸ್ಟಾರ್ಟ್ ಆತಪ್ಪ. ಸ್ಟಾರ್ಟ್ ಆತಿನ್ ನಾವು ಒಂದ್ 2 ತಿಂಗಳು ಒಟ್ಟೆ ಕುಟುಕದಾಗ ಇರ್ತೀವಿ ನಾವು. RCB ಪ್ಲೇಯಿಂಗ್ ಇವೆಂಟ್ದಾಗ ಯಾರನ್ನ ಆಡಿಸಬಹುದು ನಾಳೆ RCB ಪ್ಲೇಯಿಂಗ್ ಎಲ್ಲ ಗೊತ್ತಿದ್ದಂಗ ಪಾಪ್ ಡುಪ್ಲೆಸಿ, ವಿರಾಟ್ ಕೊಹ್ಲಿ ಓಪನರ್ ಫಿಕ್ಸ್. ಅವಾಗ ಒನ್ ಡೌನ್ ಮ್ಯಾಕ್ಸ್ವೆಲ್ ಬಿಟ್ರ ನೆಕ್ಸ್ಟ್ ಬರೋದು ಮೈಪಾಲ್ ಲೋಮ್ರೋರ್, ಆಮೇಲೆ ಕ್ಯಾಬ್ರನ್ ಗ್ರೀನ್, ಅವಾಗನ ದಿನೇಶ್ ಕಾರ್ತಿಕ್, ನೆಕ್ಸ್ಟ್ ಬರೋರು ಮಯಾಂಕ್ ತಗಾರ, ಕರಣ್ ಶರ್ಮಾ, ಬೌಲರ್ಸ್ ಮಯಾಂಕ್ ತಗಾರ, ಕರಣ್ ಶರ್ಮಾ. ಸ್ಪಿನ್ನರ್ ಬೇಕೇ ಬೇಕು, ಯಾಕಂದ್ರೆ ನಾಳೆ ಚಿದಂಬರಂ ಸ್ಟೇಡಿಯಂ ಚಿಪಾಕೊಳ್ಳೋದು, ಅಲ್ಲಿ ಸ್ಪಿನ್ನರ್ ಪಿಚ್ ಐತಲ್ಲ, ಸೊ ಸ್ಪಿನ್ನರ್ ಬೇಕೇ ಬೇಕು. ಇಬ್ರು ಸ್ಪಿನ್ನರ್ ಸ್ಲೋ ಪಿಚ್ ಐತಿ, ಸ್ಪಿನ್ನರ್ ಬೇಕೇ ಬೇಕು. ಇಬ್ರು ಸ್ಪಿನ್ನರ್ ಆಡ್ಸೋತಾರ RCB. ಮಯಾಂಕ್ ಅವ್ರ ಬದನು ಕರಣ್ ಶರ್ಮಾ ಬದನು. ಆಮೇಲೆ ಇನ್ನ ಬೌಲರ್ಸ್ ಅಂತೂ ಮೊಹಮ್ಮದ್ ಸಿರಾಜ್ ಇರತ್ತಾನು, ಇನ್ನೂ ಫಾಸ್ಟ್ ಬೌಲರ್ ಜೋಸೆಫ್ ಕರ್ಕೋತಾರ, ರಜಾರ್ ಜೋಸೆಫ್. ಇದು ನಮ್ದು ಪ್ರಾಬಬ್ಲಿ ಪ್ಲೇಯಿಂಗ್ 11 RCB. ಅಲ್ಲೋ ಅಲ್ಲಿ ಮೊದ್ಲ RCB ರೆಕಾರ್ಡ್ ಪಿಚ್ ಮ್ಯಾಗ ಸ್ವಲ್ಪ ನಾಳೆ ಹಂಗ ಗೆಲ್ಬಹುದು ಪ್ರಕಾರ ನೋಡ. ಈಗ ನಮ್ ಪ್ರಕಾರ ಈಗ ಪಿಚ್ ನೋಡ ಆತವ, ಆದ್ರೆ ಈಗ ಪ್ಲೇಯರ್ ಪಿಚ್ ಗಿಂತ ಈಗ ಎಲ್ಲಾ ಪಿಚ್ ಮ್ಯಾಗ ಈಗ ವರ್ಲ್ಡ್ ಕಪ್ ಆಗಿತ್ತು ಹೌದಾ. ಈಗ ಟೂರ್ಸ್ ಆಗ್ಯಾವ ರಗಡ್, ಆಸ್ಟ್ರೇಲಿಯಾ ಟೂರ್ ಆಗ್ಲಿ, ಈಗ ನಮ್ದು ಇಂಡಿಯನ್ ಟೂರ್ ರಗಡ್ ಆಗ್ಯಾವ. ಹಂಗ ಎಲ್ಲಾ ಸ್ಟೇಡಿಯಂ ಎಲ್ಲಾ ಪಿಚ್ ಮ್ಯಾಗ ಆಡಿದಾರ ಪ್ಲೇಯರ್ಸ್ ಅದ. ಸೊ ಎಲ್ಲಾರು ಈಗ ನೀ ಲಾಸ್ಟ್ ರೆಕಾರ್ಡ್ ನೋಡಿದ್ರ ಅವ್ರು ಪ್ಲೇಯರ್ ಒಬ್ಬೊಬ್ಬ ಸಪರೇಟ್ ಆಡಿ ಸ್ಟಾಟಿಕ್ಸ್ ನೋಡಿದ ಎಲ್ಲರೂ ಆಟ್ ಅನ್ ಅವರೇಜ್ ಚಲೋ ಆಡ್ಯಾರ ಎಲ್ಲಾರು. ಆ ಪಿಚ್ ಯಾವ್ದೇ ಸ್ಲೋ ಇರ್ಲಿ ಫಾಸ್ಟ್ ಇರ್ಲಿ ಏನೋ ಇರ್ಲಿ. ಸೊ ಹಂಗ್ ನೋಡಿದ್ರೆ ಎಲ್ಲಾರು ಬೆಸ್ಟ್ ಫಾರ್ಮ್ ಒಳಗದ, ಮೇನ್ ಆದೈತಿ ಫಾರ್ಮ್ ಒಳಗ. ಸೊ ಅವ್ರಿಗೆ ಬಾಲ್ ರೀಡ್ ಮಾಡಕ್ಕೆ ಅಷ್ಟ್ ಕಷ್ಟ ಬರಲ್ಲ. ಮತ್ ಇನ್ನೊಂದು ಮೊನ್ನೆ ವರ್ಲ್ಡ್ ಕಪ್ ಒಳಗ ಮ್ಯಾಕ್ಸ್ವೆಲ್ ಅಪೇರೆನ್ಸ್ 200 ಅಲ್ಲೇ ಚಿಪಾಕ್ ಹೊಡೆದಾನ ಮತ್ತ ಸ್ಟೇಡಿಯಂ ಒಳಗ. ಸೊ ಮ್ಯಾಕ್ಸ್ವೆಲ್ ಮತ್ ಸ್ಪಿನ್ನರ್ ಚಲೋ ಆಡ್ತಾನ, ಸೊ ಅವಂಗ ಹೆಲ್ಪ್ ಆಗ್ತೈತಿ ಫುಲ್. ಸ್ಪಿನ್ನರ್ ಫಾಸ್ಟ್ ಇರ್ಲಿ ಮ್ಯಾಕ್ಸ್ವೆಲ್ ಅವನ ಮ್ಯಾಗ ಭರವಸೆ ಐತಿ. ಮ್ಯಾಕ್ಸ್ವೆಲ್ ಅಂದ್ರೆ ಆಡ್ತಾನ, ಅವ್ ಆಲ್ರೌಂಡರ್. ಯಾವ ಸೀಸನ್ ಕೈ ಬಿಟ್ಟಲ್ಲ. ನೀವ್ ನೋಡಿದ್ಯಾ ಲಾಸ್ಟ್ ಸೀಸನ್ ಆಗ್ಲಿ, ಲಾಸ್ಟ್ ಸೀಸನ್ ಆಗ್ಲಿ, ಅವ್ನ್ ಮಿಡಲ್ ಏನೈತ್ಲ, ಮಿಡಲ್ ಆರ್ಡರ್ ಬ್ಯಾಟಿಂಗ್ ಅವ್ ಎತ್ ಹಿಡ್ದಾನ. ಮೇನ್ ಹೆಂಗ್ ಬರ್ತಾನ ಡುಪ್ಲೆಸಿ ಅವ್ ಯಾವಾಗ ಈಗ ಜಲ್ದಿ ಹೋಗ್ತಾನ. ಅವ್ನ್ ಕ್ಯಾಪ್ಟನ್ ಅವನ್ ತಲೆಯಾಗ ಇರಬೇಕು. ಅಂದ್ರ ಕ್ಯಾಪ್ಟನ್ಸಿ ಒಂದ್ ಇದ್ ನಾಕ್ ಇರತ್ಲ, ಒಂದ್ ಆಡೇ ಹೋಗ್ಬೇಕು ಅವ್. ಕರೆ ಅಂದ್ರ ಈಗ ಕೊಹ್ಲಿ ತಗೊಂಡ್ ಬಿಡುದಾಗ್ಲಿ ಏನಾಗ್ಲಿ, ಜಲ್ದಿ ಸ್ಪಿನ್ನರ್ ಗೆ ಹೊಡ್ಯಾಕೋ ಆಗ್ಲಿ ಇಲ್ಲ ಸ್ವಲ್ಪ ಡುಪ್ಲೆಸಿ ವಿರಾಟ್ ಕೊಹ್ಲಿ ಇಬ್ಬರ ಒಬ್ರಂತೂ ನಿಂತಾಡ್ತಾರ, ಇಬ್ರು ಔಟ್ ಬರ್ತಾರ, ಇಬ್ಬರ ಒಬ್ರು ನಿಂತಾಡ್ತಾರ. ಅವ್ರ ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಬರ್ತಾನ, ಅವಂಗಂತೂ ಹೊಡಿಬೇಡಿ ತಗೋತ ಹೇಳ್ತಾರ ಅವ್ರ. ಅವಂತೂ ಹೊಡಿಬೇಡಿ ತಗೋತಾನ, ಇಬ್ಬರ ಒಬ್ರು ಇರ್ತಾರ ಡುಪ್ಲೆಸಿ ಕೊಹ್ಲಿ. ಸೊ ಒಂದು ನಮ್ಗೆ ಇದು ಐತಿ, ಭರವಸೆ ಐತಿ. ನಾಳೆ ಅಂದ್ರ ಈಗ ನಾಳೆ ಮ್ಯಾಚ್ ಗೆಲ್ತಾರ. ಎಷ್ಟು ಪರ್ಸೆಂಟೇಜ್ ಅಭಿಮಾನಿಯಾಗ ಹೇಳ್ತಾನ, ಅಭಿಮಾನಿಯಾಗ 100% ಗೆಲ್ಲತಾರ, ಅಭಿಮಾನಿಗೆ ಹೇಳ್ತಾನ 100% ಗೆಲ್ತಾರ. ಅದ್ರ ಪ್ರಿಡಿಕ್ಷನ್ ಆಗಿ ಮಾಡಕ್ ಹೋದೈತಿ. ಯಾಕಂದ್ರೆ RCB ರೆಕಾರ್ಡ್ ಅಂತೂ ಅಷ್ಟ್ ಇದು ಇಲ್ಲ, ಪೂರ್ ಐತಿ, ಅಷ್ಟು ರೆಕಾರ್ಡ್ ಚಲೋ ಇಲ್ಲ. ಇದೊಂದವ್ರಿಗೆ ಏನ್ ಫಾಯ್ದಾ, ಚೆನ್ನೈದವ್ರಿಗೆ ಅವ್ರ ಹೋಮ್ ಗ್ರೌಂಡ್ ಅದು, ಚಿದಂಬರಂ ಸ್ಟೇಡಿಯಂ ಐತಿ, ಅವ್ರ ಹೋಮ್ ಗ್ರೌಂಡ್. ಸೊ ಕ್ರೌಡ್ ಅವ್ರ ಸಪೋರ್ಟ್ ಇರ್ತೈತಿ, ಅದೊಂದು ಅವ್ರ ಪ್ಲಸ್ ಪಾಯಿಂಟ್. ಮತ್ತೆ ಅಲ್ಲಿ ರೆಕಾರ್ಡ್ಸ್ ಅವ್ರು ಚಲೋ ಅದಾವ, ಸೊ ಅದೊಂದು ಪ್ಲಸ್ ಪಾಯಿಂಟ್ ಅವ್ರಿಗೆ. ಆಮೇಲೆ ಸ್ಪಿನ್ನರ್ಸ್ ನಮ್ಗೆ ಬೆಟರ್ ಅದಾವ ಸ್ಪಿನ್ನರ್ಸ್. ಜಡೇಜಾ, ಮೈಸ್ತೀಶ್ ಎಲ್ಲಾ ಚಲೋ ಸ್ಪಿನ್ನರ್ಸ್. ನಮ್ಮಲ್ಲಿ ಅದಾರ ಹಂಗ ಬೆಟರ್ ಅದ ನಮ್ಗೆ ಸ್ಪಿನ್ನರ್. ನೀ ಲಾಸ್ಟ್ ಸೀಸನ್ ನೋಡಿಲ್ಲ, ನಮ್ಮಲ್ಲಿ ಅರ್ಧ ಕೈ ಹಿಡದ ಅಂದ್ರೆ ಸ್ಪಿನ್ನರ್ ಮ್ಯಾಕ್ಸ್ವೆಲ್ ಬ್ರೆಸ್ವೆಲ್ ಇಲ್ಲ. ಲಾಸ್ಟ್ ಟೈಮ್ ಇತ್ಲ, ಲಾಸ್ಟ್ ಟೈಮ್ ಹೇಳ್ತಾನ ಬ್ರೆಸ್ವೆಲ್ ಮ್ಯಾಕ್ಸಿ. ಸೊ ಈಗ ನೀ ಕಂಪೇರ್ ಈಗ ಪ್ಲೇಸ್ ನೋಡಿದ್ರೆ ಮ್ಯಾಕ್ಸಿ ಅದಾನ ನಮ್ ಕಡೆ. ಸೊ ಅವ್ನ್ ಬಾಲ್ ಸ್ಪಿನ್ ಅಂತೂ ಆರಾಮ್ ಹೋಗೋದಾನ. ಈ ಸ್ಪಿನ್ನರ್ ಪಿಚ್ ಐತ ಅವ್ನ್ ಹಿಡಿಯೋದೈತೆ ಕೈ, ಅವ್ ಆದಷ್ಟು ವಿಕೆಟ್ ತೆಗೆದ ಕೊಡ್ತಾನ ನಾಳೆ. ಮೇನ್ ಸ್ಪಿನ್ನರ್ ನಮ್ಮಲ್ಲಿ ಕರಣ್ ಶರ್ಮಾ, ಮಯಾಂಕ್ ಮೇನ್ ಸ್ಪಿನ್ನರ್. ಇನ್ನೊಂದು CSK ಶಾಕಿಂಗ್ ನ್ಯೂಸ್, ಕ್ಯಾಪ್ಟನ್ ಕಾಮನ್ ಐತ. ಅದ ಲಾಸ್ಟ್ ಟೈಮ್ ಆಗಿತ್ತ, ಋತುರಾಜ್ ಗಾಯಕ್ವಾಡ್ ಶಾಕಿಂಗ್ ಇಲ್ಲ. ಈಗ ಈ ವರ್ಷನಾಗ ಇಬ್ರು ಚೇಂಜ್ ಮಾಡ್ರಿ, ರೋಹಿತ್ ಶರ್ಮಾ ಅಂತ ತಕೊಂಡ್ರು, ಮತ್ತೆ ಒಳ್ಳೆ MS ಧೋನಿದು ಚೇಂಜ್ ಮಾಡಿ. ಈಗ ಚೆನ್ನೈ ಶಾಕಿಂಗ್ ಋತುರಾಜ್ ಗಾಯಕ್ವಾಡ್ ಕೊಟ್ರ ಕ್ಯಾಪ್ಟನ್. ಅವ್ನು ಬೆಟರ್ ಅದ, ಯಾಕಂದ್ರೆ ಏಷ್ಯನ್ ಗೇಮ್ಸ್ ಕ್ಯಾಪ್ಟನ್ ಮಾಡಿ ಟೂರ್ನಮೆಂಟ್ ವಿನ್ ಮಾಡ್ಸಿದ ನಮ್ಗೆ. ಜಡೇಜಾ ಬೆಟರ್ ಅದ, ಅವ್ನ ರೆಕಾರ್ಡ್ಸ್ ಅಷ್ಟೇ ಇಲ್ಲ ಕ್ಯಾಪ್ಟನ್ ಆಗ್ಲಿ. ಆದ್ರ ಅವ್ನ್ ಅಬಿಲಿಟಿ ಐತಿ ಅಂದ್ರೂ ಅವ್ನ್ ಬಿಟ್ಕೊಟ್ಟ. ಲಾಸ್ಟ್ ಸೀಸನ್ ನೋಡಿದಿಲ್ಲ, ಅವ್ನ್ ಕ್ಯಾಪ್ಟನ್ ಮಾಡಿದ MS ಧೋನಿ, ಅವಾಗೂ ಬಿಟ್ಕೊಟ್ಟ. ಜಡೇಜಾ ಕ್ಯಾಪ್ಟನ್ ಮಾಡ್ರ, ಅವ್ನ್ ಮತ್ ಬಿಟ್ಕೊಂಡ್ ಹೆಂಗ ಅನ್ಸುತ್ತೆ. CSK ದ ಕ್ಯಾಪ್ಟನ್ ಯಾವ ಆದ್ರೂ ಒಬ್ಬ ನಡಸಾವ ಇಲ್ಲಿ MS ಧೋನಿನ. ಆದ್ರೂ ಖುಷಿ ಆಯ್ತು ಋತುರಾಜ್ ಗಾಯಕ್ವಾಡ್ ಅಲ್ಲ, ಅವ್ನ್ ಕ್ಯಾಪ್ಟನ್ ಜಡೇಜಾ ಇರ್ಲಿ ಏನಿರ್ಲಿ, ಬೇಕಾದ್ರೆ ಹಂಪೈರ್ ಬಂದು ನಾವ್ ಕ್ಯಾಪ್ಟನ್ ಆದ್ರೂ ಐತ್ಲ ನೋಡಿದ್ ಒಬ್ಬಂದ MS ಧೋನಿ. ಎದಕ್ ಅವಾಗ ಕ್ಯಾಪ್ಟನ್ ತಲೆ ಕಡ್ಸ್ಬೇಡಿ, ಅದಕ್ಕೆ ಸುಮ್ಮನೆ ಹೆಸರುಗಟ್ಟ. ಈಗ ನಮ್ಮಲ್ಲಿ ಯಾವ್ದು ತಗೋ ಫ್ಯಾಬ್ ಕ್ಯಾಪ್ಟನ್ ಮೆಜಾರಿಟಿ ಒಂದ ನಡೀತಿದ್ ಬಿಡ, ಒಂದ್ 80% ಹಿಡಿಯ. ಅದ್ರ ಕೊಹ್ಲಿ ಕಾಂಟ್ರಿಬ್ಯೂಷನ್ ಇರಲ್ದ ಟೀಮ್ ಗೆಲ್ಲಂಗೆ ಅದ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ರೀ. ರೂಮರ್ಸ್ ಸೊ ಇದು ಕ್ಲಿಯರ್, ಫಸ್ಟ್ ಆಫ್ ಆಲ್ ಎಲ್ಲರೂ ಕ್ಲಿಯರ್ ಮಾಡೋದು ಒಂದೇನ, ಅವನ್ ಫೇಕ್ ನ್ಯೂಸ್ ಹೌದಾ. ಎದಕ್ ಹೇಳ, ಅವ ಎಂತ ಪ್ಲೇಯರ್ ಅಂತಂದ್ರ ಲೆಜೆಂಡರಿ ಪ್ಲೇಯರ್ ಹೌದಾ. ಈಗ ಅವ್ ಸ್ಲೋ ಪಿಚ್ ಅನ್ನೋ ಒಂದ್ ಬಹಾನ ಅಂದ್ರೆ ಅದೊಂದ್ ರೀಸನ್.
ಅದ್ ಕೊಡ್ಲಾರ್ದ ರೀಸನ್ BCCI ಕೊಡಕ್ ಆಗಲ್ಲ ಅದ ರೀಸನ್ ಇನ್ನ ಮಟ್ಟ ಯಾವ ಪ್ಲೇಯರ್ ಕೊಟ್ಟಿಲ್ಲ ಅಂತ ಇವ್ ಕೊಡುದಂತ್ರ ಅಲ್ಲಲ್ಲ ಅದ ಅದೊಂದ್ ದೊಡ್ಡ ರೂಮರ್ ಅದ್ ನಬಾಕ್ ಹೊಡ್ರಿ ಕೊಹ್ಲಿ ನೀವು ನೋಡ್ರಿ ನಾವು ನೋಡಿ ಅವಂದ್ ಎಂತ ಪಿಚ್ ಇರ್ಲಿ ಏನೋ ಇರ್ಲಿ ಅವ್ ಆಡ್ಕೊಂಡ್ ಹೋಗಣ ಪಿಚ್ ಯಾವತ್ತು ಮ್ಯಾಟರ್ ಆಗಿಲ್ಲ ಪಿಚ್ ಮ್ಯಾಟರ್ ಆಗಿಲ್ಲ ಬೌಲರ್ ಮ್ಯಾಟರ್ ಆಗಿಲ್ಲ ಗೇಮ್ ಮ್ಯಾಟರ್ ಆಗಿಲ್ಲ ಏನಿಲ್ಲ ಅವ್ನ್ ಏನೈತ ಅವ್ನ್ ತರಸೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಹೋಗ್ಕಾನ ನಿಂಗ್ ಇನ್ನೊಂದ್ ಹೇಳ್ತೀನಿ ಯಾವ್ದು ಫಾರ್ಮ್ ಇಲ್ಲ ಅಂದಂಗನ ಅಂತಂತ ಪ್ಲೇಯರ್ ಮಾರ ಎಷ್ಟು ಸೀಸನ್ ಆಡ್ರು ಅವ್ರದ್ ಎವರೇಜ್ 50 ಇಲ್ಲ ಇವಂದ್ ಔಟ್ ಆಫ್ ಫಾರ್ಮ್ ದಾನ 50 ಎವರೇಜ್ ಐತಿ ಇನ್ ಪಿಚ್ ಮ್ಯಾಟರ್ ಆಕತ್ತ ಇವಂಗ ಇನ್ನೊಂದು ಕೊಹ್ಲಿ ಅದನ್ನು ವಿರಾಟ್ ಕೊಹ್ಲಿ ಯಾವ್ದೋ ಪಿಚ್ ಇರ್ಲಿ ಅವ್ನ ಕಂಡೀಷನ್ ತಕ್ಕಂಗ ಮಾಡ್ತಾನ ಸೊ ಪಿಚ್ ಮ್ಯಾಟರ್ ಆಗೋದಿಲ್ಲ ಅವ್ನ ಸೊ ಯಾವ ಪಿಚ್ ಹೆಂಗ್ ಆಡ್ಬೇಕು ಅನ್ನೋ ಗೇಮ್ ಅವ್ನ್ ಗೊತ್ತಿರ್ತೈತಿ ಸೊ ಅದಕ್ಕೆ ಅವ್ನ್ ಕಿಂಗ್ ಅತ್ತನ ಅದ್ರ ಲಾಟ್ಸ್ ಆಫ್ ಲವ್ ಟು ರೋಹಿತ್ ಶರ್ಮಾ ಎದಕ್ಕೆ ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟ ಅದು ಫೇಕ್ ಇದ್ರು ರೂಮರ್ ಇದ್ ಗೊತ್ತಿಲ್ಲ ಆದ್ರೆ ಕೇಳಿ ಒಂದ್ ತೃಪ್ತಿ ಅನಿಸ್ತದ ಬರ್ತಾನ ಅವ್ ಒಂದೇ ಸ್ಟೇಟ್ಮೆಂಟ್ ಕೊಟ್ಟ ಕೊಹ್ಲಿ ಇಲ್ಲ ಅಂದ್ರೆ ಈ ಸಲ T20 ಆಡತಾವ ನಾ ಆಡಂಗಿಲ್ಲ ಅದು ನ್ಯೂಸ್ ಫೇಕ್ ಅಂದ್ರ ಸ್ಲೋ ಪಿಚ್ ಕೊಹ್ಲಿ ಇಲ್ಲ T20 ವರ್ಲ್ಡ್ ಕಪ್ ಕರ್ಕೊಂಡಲ್ಲ ಅಂದಾರಲ್ಲ ಅದ ಯಾರು BCCI ಫೇಕ್ ನ್ಯೂಸ್ ಇರ್ಲಿ ಅದಂದ್ರೂ ಈ ಸ್ಟೇಟ್ಮೆಂಟ್ ಅಂತೂ ಬಗ್ಗಬೇಕಾ BCCI ಅಲ್ಲ ಅವ್ರ ಅಪ್ಪು ಬಗ್ಗಬೇಕಾ ಈಗ ಲಾಸ್ಟ್ ನೋಡ್ತೀನಿ ಡೆತ್ ಓವರ್ 16 to 20 ಓವರ್ ಲಾಸ್ಟ್ ನೋಡಿದ್ಕು ಸ್ಟ್ರೈಕರ್ ಜಾಸ್ತಿ ಇರೋದು ಟಾಪ್ 5 ಒಳಗೆ ವಿರಾಟ್ ಕೊಹ್ಲಿ ಬರತಾನ ಅದ್ರ ಸ್ಟ್ರೈಕರ್ ಜಾಸ್ತಿ ಇರೋದು ಸೊ ರನ್ ತಂದು ಕೊಡ್ತಾನ ನೀವು ಪಿಚ್ ಹಂಗೆ ಇದ್ಲ ತಕ್ಕಂಗ ಮಾಡ್ಕೊಡ್ತಾನ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ಜೊತೆ ಎಂತ ಮ್ಯಾಚ್ ಅದು ಪೂರಾ ಬಿಟ್ಟು ಕೂತಿದ್ದು ನಾವು ಮ್ಯಾಚ್ ಎಲ್ಲ ಅಂತ ಮ್ಯಾಚ್ ತಂದು ಕೊಟ್ಟಾನ ನಾವು ವಿರಾಟ್ ಕೊಹ್ಲಿ T20 ಲೆಜೆಂಡ್ 8 ಬಾಲ್ 28 ಇವತ್ತು ನೆನಪಿಡ್ರ 18 ಬಾಲ್ 48 ಅಂತ ನೆನಪಿಲ್ಲ ಓಕೆ ನಾಳೆ ಮ್ಯಾಚ್ ಪ್ರಿಡಿಕ್ಷನ್ ನಾಳೆ match ನಿನ್ ಕಡೆ ನಾಳಿದ ಯಾರು ಎಷ್ಟು ಯಾರು ಇಲ್ಲ ಟೋಟಲ್ ಸ್ಕೋರ್ ಎಂಟ್ ನಾಳೆ ಹೆಂಗೈತಿ ಚಿಪಾ ಸ್ಟೇಡಿಯಂ ಒಳಗ T20 ಎವರೇಜ್ ಸ್ಕೋರ್ 160 to 170 ಫಸ್ಟ್ ಬ್ಯಾಟಿಂಗ್ ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಜಾಸ್ತಿ ವಿನ್ ಆಗ್ಯಾರ ನಾಳೆ ಮ್ಯಾಚ್ ಒಳಗ ಸೊ ನೋಡ್ಬೋದು ನಾಳೆ ಫಸ್ಟ್ ಮ್ಯಾಚ್ ಆಡೋ ಸ್ವಲ್ಪ ಚಾನ್ಸ್ ಜಾಸ್ತಿ ಇರ್ತೈತಿ ಅವ್ರಿಗೆ ಹಂಗಂದ್ರ ಒಂದ್ 80 ತನ 180 ಸೊ ಫಸ್ಟ್ ಟಾಸ್ ವಿನ್ ಆಗ್ಬೋದು ನಿನ್ ಪ್ರೆಡಿಕ್ಷನ್ ಒಳಗ RCB ಸೊ 180 ಟಾರ್ಗೆಟ್ ಟು 180 CSK ಆಸ್ ಪರ್ ಲಾಯಲ್ RCB ಫ್ಯಾನ್ ಟಾಸ್ ನಾಳೆ CSK ಗೆಲ್ತತಿ ನೋಡ್ರಿ ಟಾಸ್ ಬಾಳ ಗೆಲ್ತಿ ನಾವು ಟಾಸ್ ಬಾಳ ಗೆದ್ದಿಲ್ಲ ಇದಕ್ಕೆ ನಾವು ಮ್ಯಾಚ್ ಗೆದ್ದೀವಿ ಟಾಸ್ ಗೆದ್ದ ಸೊ ಅಪ್ರಿಶಿಯೇಟ್ ಸೊ ನಾಳೆ ಟಾಸ್ CSK ದವ್ರು ಗೆಲ್ತಾರ ಆದ್ರೆ ಮ್ಯಾಚ್ ನಾವು ಗೆಲ್ತೀವಿ ಪಕ್ಕ 100%. ನನ್ ಪ್ರಕಾರ RCB ಟಾಸ್ ಗೆಲ್ತೈತಿ ಫಸ್ಟ್ ಬ್ಯಾಟಿಂಗ್ ಹೊರ ತೋತಾರು ಐ ಥಿಂಕ್ 190 to 200 ತಗ ಹೊಡಿತಾರ ನನಗ್ ಪಕ್ಕ ಇನ್ನೊಂದು RCB ಬ್ಯಾಟಿಂಗ್ ಬಂತು ಆನ್ ಎವರೇಜ್ 180 ಮಾರಾಟ ಅಂದ್ರೆ ಹೋಗ್ತೈತಿ ಸಣ್ಣ ಹೊಡೆದೈತಿ 180 ಬಿಲೋ 170 160 ಅಷ್ಟು ಪಕ್ಕ ಬಟ್ ನೋಟಿ 200 ಸ್ಕೋರ್ 200 ಯಾಕಂದ್ರೆ ನಮ್ದು ಬ್ಯಾಟಿಂಗ್ ನೀವು ಬೇಕಾದ್ರೆ ಪ್ಲೇ ಫಸ್ಟ್ 5 ಮಂದಿ ನೋಡ್ರೆ ನೀವು ಹುಚ್ಚಾಕ್ತಿರಿ ನಮ್ ಬ್ಯಾಟಿಂಗ್ RCB 200 ಆರಾಮ್ ಹೋಗ್ತೈತಿ ಸ್ಕೋರ್ RCB ಗೆಲ್ತಾರ ನನ್ನ ಪ್ರಕಾರ CSK ಟಾಸ್ ಗೆಲ್ತಾರ ಅನ್ಸತಿ ಆದ್ರ RCB ಮ್ಯಾಚ್ ಪಕ್ಕ ಗೆಲ್ತತಿ ಸೋತ್ರು ಬರ್ತೇವಿ ಗೆದ್ರು ಬರ್ತೀವಿ ನಾಳೆ ವಾಪಸ್ ಬಂದ ಬರ್ತೀವಿ ಈ ಸಲ ಕಪ್ ನಮ್ದೇ